ಭ್ರಷ್ಟಾಚಾರದ ಸುಳಿಯಲ್ಲಿ ಆರ್.ಬಿ. ತಿಮ್ಮಾಪುರ್ ಸಿಲುಕಿಕೊಂಡಿದ್ದಾರೆ. ಆರ್.ಬಿ. ತಿಮ್ಮಾಪುರ್ ಅವರ ರಾಜೀನಾಮೆಗಾಗಿ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಈಗಾಗಲೇ ಅಹೋರಾತ್ರಿ ಧರಣಿಯನ್ನು ಕೂಡ ನಡೆಸಿಯಾಗಿದೆ. ಈಗ ತಿಮ್ಮಾಪುರ್ ವಿರುದ್ಧ ಬಿಜೆಪಿ ಹೋರಾಟ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದೆ. ಅಹೋರಾತ್ರಿ ಧರಣಿಯ ಬಳಿಕ ಮತ್ತಷ್ಟು ಹೋರಾಟವನ್ನು ತೀವ್ರಗೊಳಿಸುವುದಕ್ಕೆ ಪ್ಲಾನ್ ಆಗಿದೆ. ಅಧಿವೇಶನದ ಬಳಿಕ ಬೃಹತ್ ಪ್ರತಿಭಟನೆಗೆ ಪ್ಲಾನ್. ತಿಮ್ಮಾಪುರ್ ರಾಜೀನಾಮೆ ಕೊಡೋವರೆಗೂ ಕೂಡ ಪ್ರತಿಭಟನೆಯನ್ನ ನಿಲ್ಲಿಸಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿಗರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಹಾಗೂ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈ ಪ್ರತಿಭಟನೆ ನಡೆಯುತ್ತಂತೆ. ಸದ್ಯದರಲ್ಲಿಯೇ ಸಭೆಯನ್ನು ನಡೆಸಿ ಬಿಜೆಪಿಯ ನಾಯಕರುಗಳು ಬ್ಲೂ ಪ್ರಿಂಟ್ ಅನ್ನ, ರೂಪರೇಷೆಯನ್ನ ರೆಡಿ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆರ್.ಬಿ. ತಿಮ್ಮಾಪುರ್ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನೋದು ಒಂದು ಲೈನ್ ಅಜೆಂಡಾ ಈ ಹೋರಾಟದ್ದು, ಈ ಸಭೆಯದ್ದು. ಹಾಗಾಗಿಯೇ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳು ಸಭೆಯನ್ನು ನಡೆಸಿ ರಾಜ್ಯಾದ್ಯಂತ ಯಾವ ರೀತಿ ಹೋರಾಟವನ್ನು ಮಾಡಬೇಕು, ಸರ್ಕಾರಕ್ಕೆ ಹೇಗೆ ಬಿಸಿ ಮುಟ್ಟಿಸಬೇಕು, ಹೇಗೆ ಆರ್.ಬಿ. ತಿಮ್ಮಾಪುರ್ ಅವರ ರಾಜೀನಾಮೆಯನ್ನು ಪಡಿಬೇಕು, ಆ ನಿಟ್ಟಿನಲ್ಲಿ ಹೋರಾಟ ಹೇಗಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಭೆಯನ್ನು ನಡೆಸುವುದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೇ ಇಡೀ ದಿನ ವಿಧಾನಸಭೆಯಲ್ಲಿಯೇ ಉಳಿದುಕೊಂಡಿದ್ರು. ಅಧಿವೇಶನದಲ್ಲಿ ಭಾಗಿಯಾಗಿದ್ದಾರೆ. ಬಾವಿಗಿಳಿದು ಈಗ ಹೋರಾಟವನ್ನು ಕೂಡ ಮುಂದುವರಿಸಿದ್ದಾರೆ.